ನಮಸ್ತೆ, ನಾನು ನಿಮ್ಮ ಪೂಜಾ ಅರ್ವೇಗೌಡ ಪಕ್ಕಾಡಿ ಬಸ್ ಅಭಿಮಾನಿ. ನನ್ನ 2 ಮಾತು ಧನಂಜಯ್ ಅವರಿಗೆ. ನಿಮ್ಮ ಈ ಬದಲಾವಣೆ ಧನಂಜಯ್ ಅವರೇ ತುಂಬ ಒಳ್ಳೆಯದೇ. ಮನುಷ್ಯನಲ್ಲಿ ಬದಲಾವಣೆ ಆಗಬೇಕು ನಿಜ, ಆದರೆ ಈ ಮಟ್ಟಿಗೆ ಬದಲಾವಣೆ ನಿಮ್ಮಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ನೀವು ಈ ಥರ ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ ನಿಮ್ಮ ಈ ಬದಲಾವಣೆನ. ಆದರೂ ತೊಗೋತೀವಿ, ನಾವು ಇದನ್ನು ಒಳ್ಳೆ ರೀತಿಯಿಂದನೇ ತೊಗೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಡಿ ಅಭಿಮಾನಿಗಳು ಯಾವತ್ತಿಗೂ ಬದಲಾಗಲ್ಲ. ನಿಮ್ಮಂಥವ್ರು ಅದು ಎಷ್ಟೇ ಜನ ಬದಲಾದರೂ ಕೂಡ ನಾವೇನಿದ್ದೀವಿ ಡಿ ಅಭಿಮಾನಿಗಳು ಇಂದಿಗೂ ಒಂದೇ, ಮುಂದೆನೂ ಒಂದೇ, ಹಿಂದೇನೂ ಒಂದೇ. ಆದರೆ ನಿಮ್ಮ ಬದಲಾವಣೆಗೆ ನಾನೊಂದು ಚಿಕ್ಕ ಉತ್ತರ ಖಂಡಿತ ಕೊಡ್ತೀನಿ. ನೀವು ಕನ್ಸರ್ನ್ ತೋರಿಸ್ಬೇಕು ನಿಜ. ಯಾರಿಗೆ ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಹೌದು ತೋರಿಸಿ, ತಪ್ಪಿಲ್ಲ. ನಾವು ಕೂಡ ಅದನ್ನೇ ಬಯಸ್ತೀವಿ, ಅವರಿಗೆ ಕೆಟ್ಟದ್ದಾಗಬಾರ್ದು ಅವರ ಕುಟುಂಬಕ್ಕೆ ಅಂತ. ಆದರೆ ರೇಣುಕಾಸ್ವಾಮಿ ಅಂತ ಕಾಮುಕ ಸ್ವಾಮಿಗೆ ಸಪೋರ್ಟ್ ಮಾಡ್ತಿರೋ ನೀವು ಬಿಡಿ, ನಿಮಗೆ ಇದ್ರ ಬಗ್ಗೆ ಹೇಳಿನೂ ಯೂಸ್ ಇಲ್ಲ. ಯಾಕಂದರೆ ಅವನು ನಿಮ್ಮ ಹೆಂಡ್ತಿಗೆ ಏನಾದರೂ ಕಮೆಂಟ್ ಮಾಡಿದಾನ, ಮೆಸೇಜ್ ಮಾಡಿದಾನ? ಇಲ್ಲ ಅಲ್ವಾ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಿಗಾದರೂ ಮಾಡಿದಾನ? ಇಲ್ಲ. ಮಾಡಿದ್ದಿದ್ರೆ ಆವಾಗ ನಿಮ್ಮ ರೋಷ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ನೀವು ಬಚಾವಾಗಿಬಿಟ್ರೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಅವನೇನು ಮೆಸೇಜ್ ಮಾಡಿಲ್ಲ. ಆಗಲಿ, ನಿಮ್ಮಂಥವರ ಹೇಳಿಕೆ ಎಲ್ಲ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತಲೇ ಇದೆ. ಆದರೆ ನಿಮ್ಮ ಏನಿದೆ, ಅವನೇನು ಕೆಟ್ಟ ಕೆಲಸನ ಮಾಡಿದ್ದಾನೆ ಅದು ಯಾರಿಗೂ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು ನಿಜ, ಒಳ್ಳೆಯದನ್ನು ಮಾಡಿ ಎಲ್ಲರೂ ನಿಂತು ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಯಾಕೆ ರೇಣುಕಾಸ್ವಾಮಿ ಅಂತ ಇನ್ನೂ ಕೋಟಿ ಜನ ಇದ್ದಾರೆ ರೀ ಈ ಭೂಮಿ ಮೇಲೆ, ಫೇಕ್ ಐಡಿಗಳು. ಅದರಿಂದ ಎಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾ ನಿಮಗೆ? ಅಂಥವ್ರಿಗೆ ನೀವೇ ಇನ್ನೂ ಪ್ರಚೋದನೆ, ಅಂದರೆ ನೀವಿನ್ನೂ ಮಾಡಿ ನಿಮ್ಮಂಥವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಅನ್ನೋ ಥರ ಇದೆ ನಿಮ್ಮ ಹೇಳಿಕೆಗಳು. ಅದು ಯಾವ ರೀತಿ ಹೇಳಿಕೆ ಕೊಡ್ತಿದ್ದೀರಾ ನನಗೂ ಗೊತ್ತಿಲ್ಲ, ಆದರೆ ಅದು ತಪ್ಪು. ನೀವು ರೇಣುಕಾಸ್ವಾಮಿ ಅಂಥವನಿಗೆ ಖಂಡಿತ ಸಪೋರ್ಟ್ ಮಾಡಬಾರ್ದು. ಅವನಿಗೆ ಸಪೋರ್ಟ್ ಮಾಡಿದರೆ, ಈಗ ಅವ್ನು ಸತ್ತಿದ್ದಾನೆ, ಅವನಂತವನು ತುಂಬ ಜನ ಬದುಕಿದ್ದಾರೆ. ಅವರಿಗೆಲ್ಲ ನೀವೇ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಟ್ಟು ನೀವೇ ಬೆಳೆಸ್ತಾ ಇದ್ದೀರಾ ಅನ್ನೋ ಥರ ಆಗುತ್ತೆ. ಹೆಣ್ಮಕ್ಳಿಗೆ ಜೀವನ ಇಲ್ಲ, ಜೀವನನ ನೀವು ಒಳ್ಳೆ ರೀತಿಯಿಂದ ಕಟ್ಕೊಡಿ ಅಂತ ನೋಡಿದರೆ ಅವರ ಜೀವನನ ನರಕ ಮಾಡುವಂಥವ್ರ ಕೈಯಲ್ಲಿ ನಿಮ್ಮ ಬುದ್ಧಿಗಳನ್ನು ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಇದು ಸರಿ ಅನಿಸುತ್ತೆ? ಸರಿ, ಆಗಲೇ ನಿಮ್ಮ ಏನಿದೆ ಈ ರೂಟಲ್ಲಿ ನೀವು ಹೋಗಿ. ನಾವು ಡಿ ಅಭಿಮಾನಿಗಳು ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತು. ನಮ್ಮ ಬಾಸ್ ಜೊತೆ ಯಾರು ನಿಂತಿದ್ದಾರೆ, ಯಾರು ನಿಂತಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಅವ್ರನ್ನ ಎಲ್ಲಿಡಬೇಕು, ಎಲ್ಲಿ ತುಳಿಬೇಕು ಅಂತ ನಮಗೆ ಗೊತ್ತು. ನೀವು ಅದು ಹೆಂಗೆ ನಿಮ್ಮಂಥವರೆಲ್ಲ ಬೆಳಿತೀರಾ ಅಂತ ನಾವು ನೋಡ್ತೀವಿ. ನಾವು ಇದೇ ಕಣ್ಣಿಂದ ನೋಡ್ತೀವಿ ಅದು ಹೇಗೆ ಬೆಳೆಯೋಕ್ಕೆ ಸಾಧ್ಯ ಒಬ್ಬರನ್ನ ತುಳಿದು ಅಂತ.